ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ರಾಮನೂರಿನಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿ ವಿಶೇಷತೆಗಳನ್ನು ಒಳಗೊಂಡಿದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮನೆಗಳಿಗೆ, ನಿಮ್ಮ ಮನಗಳಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದೆ. ಸೊ ಮನೆಯಲ್ಲೇ ಕೂತ್ಕೊಂಡು ರಾಮನೂರಿನಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದ ಕ್ಷಣಗಳು ಯಾವ ರೀತಿ ಇದೆ, ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಏನೆಲ್ಲ ವಿಶೇಷತೆಗಳಿದೆ, ಅಲ್ಲಿರುವಂತಹ ಪುಣ್ಯ ಭೂಮಿಯಲ್ಲಿರುವಂತಹ ದೇವಸ್ಥಾನಗಳ ಇತಿಹಾಸ ಏನ್ ಹೇಳುತ್ತೆ, ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮನಗಳಿಗೆ ತಲುಪಿಸುವಂತಹ ಕೆಲಸವನ್ನ ರಿಪಬ್ಲಿಕ್ ಮಾಡ್ತಾ ಇದೆ. ಸೊ ಕೆಲವರು ಆ ಪುಣ್ಯ ಭೂಮಿಗೆ ಕಾಲಿಟ್ಟು ರಾಮ ಮಂದಿರ ಉದ್ಘಾಟನೆಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಬೇಕು ಅಂದುಕೊಂಡವರು ಕೂಡ ಸಾಧ್ಯ ಆಗಿಲ್ಲ ಅಂತ ಬೇಸರ ಆಗಬೇಡಿ. ಮನೆಯಲ್ಲೇ ಕೂತ್ಕೊಂಡು ರಿಪಬ್ಲಿಕ್ ನೋಡೋ ಮೂಲಕ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದ ಕ್ಷಣಗಳು, ಸಿದ್ಧತೆ, ವಿಶೇಷತೆಗಳು, ರಾಮನೂರಿನಲ್ಲಿ ಜನರ ಅಭಿಪ್ರಾಯ ಹೇಗಿದೆ, ಎಷ್ಟು ಜನರ ಪರಿಶ್ರಮ ಇದೆ, ಯಾವ ರೀತಿ ನಿರ್ಮಾಣ ಕಾರ್ಯಗಳು ಸಾಗ್ತಾ ಇದೆ, ಕೊನೆಯ ಹಂತದ ಕೆಲಸಗಳು, ಕಾರ್ಯಗಳು ಯಾವ ರೀತಿ ಸಾಗ್ತಾ ಇದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮನಗಳಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಅಲ್ಲಿನ ಸಂಭ್ರಮ, ಸಿದ್ಧತೆ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ರಾಮನೂರು, ಆ ರಾಮ ಜನ್ಮಭೂಮಿಯಲ್ಲೇ ನಿಂತ್ಕೊಂಡು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಈಗಷ್ಟೇ ಸರಯು ಆರತಿ ಸಂಪೂರ್ಣವಾಗಿದೆ. ಈ ಸರಯು ಆರತಿಯನ್ನ ಗುರುಗಳ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ. ಶ್ರೀ 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 ಶಂಕರ ಭಾರತಿ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಲಿಕ್ಕೆ. ಗುರುಗಳೇ ನಮಸ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕೋಟಿ ಕೋಟಿ ಹಿಂದೂಗಳ ಕನಸಾಗಿತ್ತು. ಈಗ ಆ ಕಾರ್ಯ ಆಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ತುಂಬ ಸಂತೋಷ ಆಗ್ತಾ ಇದೆ. ಭಾಳ ವರ್ಷಗಳ ನಿರೀಕ್ಷೆಯಲ್ಲಿದ್ದರು ಜನ, ಈಗ ಆಗ್ತಾ ಇರೋದು ಸಂತೋಷ ಅಂತಂದಿದೆ. ಸಾಕಷ್ಟು ಹೋರಾಟಗಳು, ಸಂಘರ್ಷಗಳಾಯಿತು. ಯಾವಾಗ ಆಗುತ್ತೆ ಅಂತ ಹೇಳಿ ಕಾತರರಾಗಿದ್ರು. ಈ ಕಾಲಕ್ಕೆ ಆಗ್ತಿದೆ, ಈಗಲೇ ಆಗ್ತಾ ಇರೋದು, ನಾವೆಲ್ಲರೂ ಕೂಡ ಅದನ್ನು ಕಣ್ತುಂಬಿಕೊಳ್ಳೋದು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಹೇಳಿ ಅದು ಸಂದೇಹವೇ ಇಲ್ಲ. ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮನ ಒಂದು ಪ್ರತಿಷ್ಠೆ ಪುನಃ ಆಗ್ತಾ ಇದೆ ಅಂದಾಗ ಈ ಕಾಲದಲ್ಲಿದ್ದ ನಮ್ಮೆಲ್ಲರಿಗೂ ಕೂಡ ಒಂದು ಮಹಾ ಧನ್ಯತಾ ಭಾವ. ಇದರ ಜೊತೆಗೆ ರಾಮ ಮಂದಿರ ಇನ್ನೂ ಕೂಡ ಸಂಪೂರ್ಣವಾಗಿಲ್ಲ ಕಾರ್ಯ, ಇದರಲ್ಲಿ ರಾಜಕೀಯವಿದೆಯಾ, ಈ ರೀತಿಯಲ್ಲೆಲ್ಲ ಅಪವಾದಗಳು. ಆದರೆ ಇದೊಂದು ಮಂದಿರಕ್ಕೋಸ್ಕರ ಕೋಟ್ಯಾಂತರ ಮಂದಿ ಕಾಯ್ತಾ ಇದ್ರು, ಕೋಟ್ಯಾಂತರ ಹಿಂದೂಗಳು ತಪಸ್ಸನ್ನು ಆಚರಿಸ್ತಾ ಇದ್ರು. ಇದಕ್ಕೂ ಕೂಡ ರಾಜಕೀಯ ಲೇಪನ ಬೇಕಾ ಅಂತ ಹೇಳಿ ಜನಕ್ಕೆ ಅಭ್ಯಾಸ ಆಗೋಗಿದೆ ಎಲ್ಲದಕ್ಕೂ ರಾಜಕೀಯ ಮಾಡೋದು. ಆದರೆ ಇಲ್ಲಿಯ ಕೆಲಸದ ಮಹತ್ವ, ಇಲ್ಲಿ ಎಷ್ಟು ಕೆತ್ತನೆಗಳು ಮತ್ತು ಇಲ್ಲಿಯ ಕೆಲಸ ಅದು ಎಷ್ಟು ಇದೆ ಅಂತ ಹೇಳಿ ಇಲ್ಲಿಗೆ ಬಂದು ನೋಡಿದರೆ ಗೊತ್ತಾಗುತ್ತೆ, ಅಥವಾ ಅದರ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಆಗ ಇದರಲ್ಲಿ ಯಾವ ರಾಜಕೀಯಕ್ಕೆ ಅವಕಾಶವೇ ಇಲ್ಲ. ಗುರುಗಳೇ, ಮತ್ತೊಂದಂತಂದ್ರೆ ರಾಮ ಒಬ್ಬರ ಪಾಲಿಗೆ ಮಹಾರಾಜ, ಮತ್ತೊಬ್ಬರ ಪಾಲಿಗೆ ಒಬ್ಬ ಆದರ್ಶ ಪುರುಷೋತ್ತಮ, ಮತ್ತೊಬ್ಬರ ಪಾಲಿಗೆ ಪಿತೃವಾಕ್ಯ ಪರಿಪಾಲನೆ ಮಾಡುವಂತಹ ಆದರ್ಶ ಪುತ್ರ. ರಾಮ ಅಂದ್ರೆ ಯಾರು ಅಂತ ಹೇಳಿ? ರಾಮ ಅಂದರೆ ಶುದ್ಧ ಚೈತನ್ಯ, ಆನಂದ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಪರಮಾತ್ಮನನ್ನು ನಾನಾ ರೂಪದಲ್ಲಿ ಕಾಣೋದಲ್ಲಿ ಯಾವುದೇ ತಪ್ಪಿಲ್ಲ. ಇದು ನಮ್ಮ ಶಾಸ್ತ್ರಗಳಿದನ್ನು ಒಪ್ಪಿವೆ. ಅದರಂತೆ ನಮ್ಮ ಜನ ಅವರವರ ಭಾವನೆಗೆ ತಕ್ಕಂತೆ ರಾಮನನ್ನು ಕಾಣ್ತಾರೆ. ಇಲ್ಲಿ ಹಿಂದೂ ಅಂದ ತಕ್ಷಣ, ಸನಾತನ ಧರ್ಮ ಅಂದ ತಕ್ಷಣ ಕೆಲವೊಬ್ರು ಅವಹೇಳನಕಾರಿಯಾಗಿ ಮಾತನಾಡೋದು, ಹಿಂದೂ ಧರ್ಮ ಅಂದ ತಕ್ಷಣ ಜಾತಿ ಭೇದದ ಹೆಸರಲ್ಲಿ ಒಬ್ಬರನ್ನ ಕೆಳಮಟ್ಟದಲ್ಲಿ ಇನ್ನೊಬ್ಬರನ್ನ ಉಚ್ಚ ಸ್ಥಾನದಲ್ಲಿ ನೋಡೋದು, ಈ ರೀತಿಯೆಲ್ಲ ವ್ಯಾಖ್ಯಾನಗಳು ಇತ್ತೀಚಿನ ದಿನಗಳಲ್ಲಿ. ಒಬ್ಬ ಮಾರ್ಗದರ್ಶಕರಾಗಿ, ಒಬ್ಬ ಗುರುಗಳಾಗಿ ತಾವೇನು ಹೇಳ್ತೀರಿ ಇಂಥ ಹೇಳಿಕೆಗಳ ಬಗ್ಗೆ? ಹಿಂದೂ ಧರ್ಮದ ವಿಷಯದಲ್ಲಿ ಹಾಗೆ ನಾವು ಅಂದುಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ನಮ್ಮ ದೇಶದ ಇತಿಹಾಸವನ್ನು ನೋಡಿದರೆ ಇಲ್ಲಿ ಆ ರೀತಿಯಲ್ಲಿ ಭೇದ ಭಾವವನ್ನು ಇಟ್ಟು ನಮ್ಮ ಹಿಂದೂ ಧರ್ಮ ಬಂದಿದ್ದು ಕಾಣೋದೇ ಇಲ್ಲ ಚರಿತ್ರೆಯಲ್ಲಿ. ಆದರೆ ವರ್ತಮಾನ ಕಾಲದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ನಮ್ಮ ದೋಷ ಅಷ್ಟೇ ಹೊರತು ಧರ್ಮದ ದೋಷವಲ್ಲ. ಧರ್ಮದಲ್ಲಿ ದೋಷವಿಲ್ಲ, ಧರ್ಮದ ಆಚರಣೆ ಮಾಡತಕ್ಕಂಥ ನಮ್ಮಲ್ಲಿರುವ ದೋಷ ಅಷ್ಟೇ ಅದು. ರಾಮನ ಭಕ್ತಿ, ರಾಮ ನಡೆಗಿನ ತುಡಿತ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಸಂದೇಹವೇ ಇಲ್ಲ ಅನ್ನೋದು ಗುರುಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.